ಮತ್ತೆ ಆತರ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ತರ ಈ ಸರಿ ಬೇರೆ ಏನಾದ್ರು ಯೂನಿಕ್ ಆಗಿ ನಡೆಯುತ್ತೆ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ? I think you ಕೇಳಿರೋ ಪ್ರಶ್ನೆಗೆ the format of 20 overs divided into two. I think it's a rare format which CCL has come out and I think ತುಂಬಾ ಹೆಲ್ಪ್ ಆಗ್ತಾ ಇದೆ. ಸ್ಟ್ರಾಟಜೈಸಿಂಗ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಇದೆ. ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ ಈಕ್ವಿಟಿ ಇದೆ ಟೀಮ್ ಅಲ್ಲಿ ಹೇಗೆ ಅಂತ ಹೇಳ್ತೀನಿ. ಸೊ 10 overs ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಓಕೆ ರೆಸ್ಟ್ ಸಿಗುತ್ತೆ ಅಂತ ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ. ನೀವು ಬಂದಿದ್ದೀರಾ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಟೀಮ್ ಮಾಡಕ್ ಬಂದಿದ್ದೀರಾ, ನಿಮ್ದೊಂದು ಯಾವ್ದೋ ಫೇವರೇಟ್ ಪ್ಲೇಯರ್ಸ್ ಅಂತ ಒಂದು ಅವಕಾಶ ಸಿಗುತ್ತೆ, ಅವ್ರು ಔಟ್ ಆಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ಅವ್ರೇನು ಕಾಯಿರ್ತಾರೆ. ಕರೆಕ್ಟ್, ಈ ಎರಡು ಆಪರ್ಚುನಿಟೀಸ್ ಇದೆ. ನಿಮ್ಮ ಫೇವರೇಟ್ ಆಕ್ಟರ್ ಹೀರೋ ಯಾರು ಏನು ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದ್ರೆ 11 ಜನದಲ್ಲಿ ಒಂದು 4 ರಿಂದ 5 ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್, ಒಂದು 3 ರಿಂದ 4 ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು 20 overs ಫಾರ್ಮ್ಯಾಟ್. ಇದ್ರಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗ್ತದೆ. ಹೇಗಿದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಈಗ ಐ ಡೋಂಟ್ ನೋ ವೆರಿ ಶ್ಯೂರ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್. ಒಂದು ಟೀಮ್ ಅಲ್ಲಿ 11 ಪ್ಲೇಯರ್ಸ್ ಅಲ್ಲಿ 7 ಜನ ಎ ಕ್ಯಾಟಗರಿ ಆಗಿದ್ರು, 4 ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ ಸಾಧ್ಯ. ಫಸ್ಟ್ ಇನ್ನಿಂಗ್ ಅಲ್ಲಿ ನಂಬರ್ 1, 2, 3 ಮೂರು ಎ ಕ್ಯಾಟಗರಿ ಆಗಿದ್ರು, ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ. ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ 2 ಬಿ ಕ್ಯಾಟಗರೀಸ್ cannot bowl or bat together. There has to be one A category together. Okay? ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಯಾರು 3 ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬರೋದಿಲ್ಲ, ಸೆಕೆಂಡ್ ಇನ್ನಿಂಗ್ ಬೇರೆಯವ್ರು ಬರ್ಬೇಕು. ಸೇಮ್ ಥಿಂಗ್ ಇನ್ ದ ಬೌಲಿಂಗ್ ಆಲ್ಸೋ. ಯಾರು ಫಸ್ಟ್ 3 overs ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ 3 overs ಅಲ್ಲಿ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೌಲಿಂಗ್ ಮಾಡೋದಾಗಿಲ್ಲ. ಸಪೋಸ್ ನಾನು ಹೇಳ್ತಾ ಇರೋದು 3 bowlers ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ, ಓಕೆ, ಸೊ ಅವಾಗ 3 over ಅಲ್ಲಿ 3 ಜನ ಬೌಲರ್ಸ್ ಬೇಕಾಗುತ್ತೆ. ಕರೆಕ್ಟ್, so those 3 bowlers cannot bowl in the first 3 overs of the second innings. So there is a huge competition here and a strategy. ನೀವು ಹೇಗೆ ಬಳಸ್ಕೊತೀರ ಒಬ್ಬ ಪ್ಲೇಯರ್. ಫಾರ್ ಎಕ್ಸಾಂಪಲ್ ನಾವು ರಾಜೀವ್ ಅವರು I'm just taking it. ಒಬ್ಬ ಟಫ್ ಹಿಟ್ಟರ್ ಅಂತ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗೋದಿಲ್ಲ. He has to come ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರಬೇಕು. ಸೊ ಅದು ಟ್ಯಾಕಿ ಇರುತ್ತೆ, ಸ್ಟ್ರಾಟಜೈಸ್ ಮಾಡ್ಬೇಕಾಗುತ್ತೆ. ಅಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೌಲರ್ಸ್ ಇಲ್ಲಿ ಬೌಲರ್ಸ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 7 ಆಗಿರೋ ಹೇಳಿ ಹಲೋ ಸೈಲೆನ್ಸ್ ಪ್ಲೀಸ್. ಈಗ ಸಪೋಸ್ ನಾನು ಹೇಳೋದು ಯಾರೋ ಒಂದು ಪೀಕ್ ಬಂತು ಬೌಲಿಂಗ್ ಅಲ್ಲಿ ತುಂಬಾ ಟಫ್ ಸಿಚುವೇಶನ್ ಬಂದಾಗ ನಾನು 2 ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದ್ದಾರೆ ಅನ್ಕೊಳ್ಳಿ, ಇಬ್ರು ಕೈ ಮಾಡ್ಸಕ್ಕಾಗಲ್ಲ, ಯಾರೋ ಒಬ್ಬ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ಯು ನೀಡ್ ಟು ಹೋಲ್ಡ್ ಇನ್ ಮೈಂಡ್. ಅಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸ್. ಅಂಡ್ ಇದ್ರದ್ದು ಆಕ್ಚುಲಿ ಏನಾಗ್ತಾ ಇದೆ, ಪ್ರತಿಯೊಬ್ಬರು ನಮ್ಮ ಟೀಮ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಇವ್ರ ಕೈಲಿ ಅವ್ರ ಕೈಲಿ ಅವರು 3 ಜನ ಬೌಲರ್ ಸಾಕು, ಈ 3 ಜನ ಬ್ಯಾಟ್ಸ್ಮನ್ ಸಾಕು ಆ ತರ ಬರುತ್ತಿಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರೆ ಫಸ್ಟ್ 3 ಯಾರು ಈ ಸರಿ ಬ್ಯಾಟಿಂಗ್ ಮಾಡಿರ್ತಾರೋ ಆ 3 ಯಾರು ಮಾಡೋದಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದ್ರೆ ಆ 3 ಜನ ಯಾರು ಬೇಕಾದ್ರೆ ಆಗಿರ್ತಾರೆ. Again they have to practice. They have to practice equally and we have to give them the same importance. They have to have the same fitness. So I think this format is something which is giving a liquidity to all the players. So ಯಾರು ನಾನು ಸುಮ್ಮನೆ ಇದ್ದೀನಿ ಟೀಮ್ ಅನ್ನೋ ಕಾನ್ಸೆಪ್ಟ್ ಸಾಧ್ಯ ಇಲ್ಲ. Everybody so I think I really love this. And again, what more, you are getting to see your favorite actor once again in the second innings. Suppose he just fails, you are getting an opportunity again. I think that's a very beautiful thing. ಸರ್ ಇವತ್ತಿನ ಅಂದ್ರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತೆ ಹರೀಶ್ ಅವರ ಕಾಂಬಿನೇಷನ್ ಅಲ್ಲಿ ಮೀಡಿಯಾ ಪ್ರೀಮಿಯರ್ ಮಾಡ್ತಾ ಇದ್ವಿ ಸರ್. ನಮಗೂ ಮತ್ತು ಕ್ರಿಕೆಟ್ಗೂ ತುಂಬಾ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸನಲ್ ಪ್ರಶ್ನೆ ಇದು, ಬಿಗ್ ಬಾಸ್ 11ಕ್ಕೆ ಅಲ್ಲಿ ಮುಗಿತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ಲರಿಗೂ ಆಗಿದೆ, ಅದು ಹಾಗೆ ಆಗಲಿ ಅದೊಂದು ಕಡೆ. ಇದು ಕೂಡ CCL 11. ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ CCL ಇಂದ ಅಂದ್ರೆ ತುಂಬಾ ದೂರ ಹೊಡೆಯುವಂಥದ್ದು ಅದದ್ದು ಬೇಡ ಅಂತ ನಮ್ದೊಂದು ಪರ್ಸನಲ್ ಅನಿಸಿಕೆ. CCL ಯಾವುದೇ ಕಾರಣಕ್ಕೂ ನಿಮ್ಮನ್ನ ಹೊರತುಪಡಿಸಿ ನೀವೇ ಆಗ್ತಾ ಇದೆ ಇಲ್ಲ ಸರ್, ಅಂದ್ರೆ ಪ್ರೀತಿ ಕೇಳಿದ ಪ್ರಶ್ನೆ ಪ್ಲೀಸ್ ಡೋಂಟ್ ಆನ್ಸರ್. ಈಗ ಅರವಳಿಗೆ 11 ವರ್ಷ ನಾನು ವಿಕೆಟ್ ಕೀಪರ್ ಗೊತ್ತಾಗಿದೆ.
ಇನ್ಫ್ಯಾಕ್ಟ್ ನೀವೆಲ್ಲ ಕರ್ದು ನೋಡಿದ್ರೆ ಒಂದು ರೇಂಜಿಗೆ ನೋಡಕ್ ಹೋದ್ರೆ ಎಲ್ಲಕ್ಕಿಂತ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡೋದು ನಾನೇ ರಿಟೈರ್ ಆಗೋದು ಅವ್ರು ಕಾಡ್ತಾ ಇದ್ದಾರೆ. ಸರ್ ಇದು ಸುದೀಪ್ ಸರ್ ಅಂದ್ರೆ ಬುಲ್ಡೋಸ್ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಈ ಜರ್ನಿ ನಿಮ್ಗೆ ಸುಸ್ತನ್ಸಿದೆ ಸರ್ ಯಾವತ್ತಾದ್ರೂ? ಎಲ್ಲರೂ ಒಟ್ಟುಗೂಡಿಸ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್. ಈ ಜರ್ನಿ ಸುಸ್ತನ್ಸಿದೆ ಯಾವತ್ತಾದ್ರೂ? No, not at all. ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಎಂಜಾಯ್. ಸೊ ಇದೆಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಅಂತ ಹೇಳಿರೋದು ಬಹಳ ಪ್ರೀತಿಯಿಂದ ಬರ್ತಾರೆ. They love to play. They love to play. That is why it's a team. It's not because of ಯಾರ್ದು ಬಲವಂತದಿಂದ ಯಾವ್ದಾರ ಒಂದು ಟೀಮ್ ಏನು ದುಡ್ಡಿಲ್ಲದೆ 10 ವರ್ಷ ಆಡ್ಕೊಂಡಿರ್ತಾರೆ. ಏನು ಆಡ್ಕೊಂಡು ಯಾರಲ್ಲಿ ಇದು ಬಲವಂತ ಇತ್ತು. ಆಕ್ಚುಲಿ ಇನ್ಫ್ಯಾಕ್ಟ್ ಅವರೆಲ್ಲರಿಗೂ ನಾನು ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ ಕೊಡಬೇಕು ಎಲ್ಲರಿಗೂ. ಏನಕ್ಕಂತಂದ್ರೆ ದುಡ್ಡು ಇಸ್ಕೊಂಡಿದ್ದಾರೆ, 40 ಮುಗಿಸ್ಕೊಂಡು ಇನ್ನು ಇದಾರ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಅದಕ್ಕೆ ಅವರೆಲ್ಲ ಏನಿಲ್ಲ. ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೇಟ್ ಕ್ರಿಕೆಟರ್ಸ್. ತಮಾಷೆಪ್ಪ 5 ಗಂಟೆ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಮಾಡ್ತಾರೆ ಪ್ರಾಕ್ಟೀಸಸ್. ಇಲ್ಲಿಂದ ನಾವು ಆಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ we have come all the way almost we are halfway ಹೆಬ್ಬಾಳ್ ದಾಟಿ ಹೆಣ್ಣೂರ ಹತ್ರ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ 3 ವಾರದಿಂದ. ಇಟ್ ಇಸ್ ನಾಟ್ ಎ ಜೋಕ್. ಅಲ್ಲಿ ಬೆಳಗ್ಗೆ 1 hour ಬೇಕು ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ 2 hours ಮೇಲೆ ಬೇಕು ವಾಪಸ್ ಮನೆಗೆ. ಇದು ನಿಮಗೆ ಗೇಮ್ ಅಲ್ಲಿ ಪ್ರೀತಿ ಇಲ್ಲ ಇದೆಲ್ಲ ಮಾಡಕ್ ಸಾಧ್ಯ ಇಲ್ಲ. ನobody can do it. It is for love for it. ಸರ್ ಸಿಸಿಎಲ್ ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳಿದ್ರು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ಗೆ ಏನ್ ಭರವಸೆಯ ಮಾತುಗಳನ್ನ ಹೇಳ್ತೀರಾ? ನಮ್ದೇ ಅಂತ ಹೇಳಿ. ನಾನು ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ. ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ. ಗೆದ್ರಿ ಗೆಲ್ತೀವಿ. ಗೆಲ್ಲೋದಕ್ಕೆ ಯಾವ ಟೀಮ್ ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಿಲ್ಲ. ಯಾರು ಹೊರಡೋದಲ್ಲ ಫ್ಲೈಟ್ ಅಂತ ಇರಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲ ನಿಟ್ಟಿನ ಬೆಟರ್ ಅಂತ ಹೇಳಿದ್ದೆ. ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಅಂಡ್ ವಿಚ್ ಎವರ್ ಟೀಮ್ ವಿನ್ಸ್ obviously they have done better than the other team, right? Last time Bengal won because they played better than us. We ಎರಡು ಮ್ಯಾಚ್ ನಾವು ಅವರನ್ನ ಸೋಲಿಸಿದ್ವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಬಂದಾಗ few things didn't work out for us. It was a bad day for us. But my team performed extremely well. I think ಒಂದು 12 ರನ್ನಲ್ಲಿ ರಾಜೀವ್ actually ತುಂಬಾ ತಗೊಂಡು ಹೋಗ್ಬಿಟ್ಟಿದ್ರು ಮ್ಯಾಚ್ ಅದನ್ನು ತಗೊಂಡು ಹೋಗಿದ್ರು. But I think again that we have to definitely give credit to that person who took his catch. Wonderful catch. Again match turned. It was not a great day for us, but I think Bengal played extremely well. I'm very proud of the team for the way they have performed. ಎಲ್ಲೋ ಇದ್ದವರು ಮ್ಯಾಚ್ ಗೆಲ್ತಾ ಇರಲಿಲ್ಲ. ಫಸ್ಟ್ ಟೈಮ್ they entered semi-finals, right? ಫಸ್ಟ್ ಟೈಮ್ ಸೆಮಿಫೈನಲ್ ಎಂಟರ್ ಆಗಿರೋರು. ಅಂದ್ರೆ ನಾನು ಅಳದ್ ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳೋದು ಎಲ್ಲಿ ಬಂತು ಅಂದ್ರೆ ನಾವು ಕಪ್ ಗೆದ್ದಾಗ ನಾವು ಅಂತಿದ್ದು ನೆನಪಾಯ್ತು ನನಗೆ. ಬಿಕಾಸ್ ಯು ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪೋ ತರ ಭಾವನೆ ತರ್ತಾ ಇದ್ರು. ಯಾಕೆ ಆಡ್ತಾ ಇದ್ರು ಅಂತ. I saw that in Bengal and I think they've done a great job. My team is good, every team is good, but I think on that particular day, ನಾನು ಕಪ್ ನಮ್ದೆ ಅಂತ ನಾನು ಹೇಳ್ತು ಓಡಾಡಲ್ಲ. ಬಂದ್ರೆ ಗತ್ತಲೆ ತರ್ತೀವಿ, ಸೋತಾಗ್ಲೂ ಗತ್ತಲೆ ಆಡಿದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಏನ್ ಹೇಳ್ಬೋದು ಅಂದ್ರೆ ಕಪ್ ಗೆಲ್ತೀವಿ ಬಿಡ್ತೀವಿ ಕಳಪೆ ಪ್ರದರ್ಶನ ಮಾಡ್ತೀವಿ. ಅದು ನಮ್ಮ ಟೀಮನ್ನ ಭರವಸೆ ಕೊಡ್ತೀವಿ. ಆ ಕಪ್ಪಿನ ಇನ್ನೊಂದು ಕಪ್. ಸುದೀಪ್ ಸರ್, ಡೇ 1 ಇಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ನ ಸಪೋರ್ಟ್ ಮಾಡ್ಕೊಂಡಿರುವಂತ ಲಾಯಲ್ ಫ್ಯಾನ್ಸ್ ಏನಾದ್ರು ಸ್ಪೆಷಲ್ ಆಫರ್ ಇರ್ಬೋದು, ಡಿಸ್ಕೌಂಟ್ಸ್ ಇರ್ಬೋದು, ಜೊತೆಗೆ ನಿಮ್ಮ ಟೀಮ್ ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂತ ಅವಕಾಶ ಏನಾದ್ರು ಸಿಗುತ್ತಾ? 10 ವರ್ಷದಿಂದ ನಾವೇ ಡಿಸ್ಕೌಂಟ್ ಅಲ್ಲ ಯಾವ ಡಿಸ್ಕೌಂಟ್ ಇವ್ರ ಹತ್ರ ತಿರುಗ್ಬಿಟ್ಟು ಯಾರ ಡಿಸ್ಕೌಂಟ್ ಇದ್ರೆ ಬರ್ತಾರೋದು ಬರಲ್ಲ. ಒಳ್ಳೆ ಆಟ ಆಡೋದು. ಟಿಕೆಟ್ ತುಂಬಾ ಚೀಪ್ ಆಗಿ ಇಟ್ಟಿದಾರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ ದಯವಿಟ್ಟು ಟಿಕೆಟ್ ತಗೊಂಡು ನಮ್ಮ ಪ್ಲೇಯರ್ಸ್ ಮೀಡಿಯಾಗೆಲ್ಲ ನಿಮಗಿದೆ ಊಟ. ವಿಷ್ಣು ಸರ್, ಈಗ ಒಂದು ವಿಚಾರ ಏನಂದ್ರೆ ಕೆಸಿಸಿ ನಡೆಸುವಾಗ ಅದು ಕಂಪ್ಲೀಟ್ ನನ್ ಕಂಟ್ರೋಲ್ ಅಲ್ಲಿ. ಕೆಸಿಸಿ ನಡೆಸುವಾಗ ಮಾತ್ರ ಇಲ್ಲಿ
ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ KC ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲಾ ಅಭಿಮಾನಿಗಳು ಎಷ್ಟೋ ಸಾಲ, ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ರು, ಪ್ರತಿ ಒಬ್ಬರಿಗೂ. ಅವ್ರು ಯಾರ್ದೋ ಆಸ್ಟ್ರನ್ನ ಫ್ಯಾನ್ ಬಂದಿರೋದು, ನಿಮ್ಮ ಆಡದವರಿಗೆ ಗೊತ್ತಿರೋದು, KCC ಆಡದವರಿಗೆ ಅಲ್ಲಿ ಕೂತಿರೋ ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು. ಬರೀ ಕೈ ಹೋಗ್ಬಾರ್ದು, ಬರೀ ಅವ್ರು ದುಡ್ಡು ಕೊಡ್ತಿದ್ದಲ್ಲ, ನಮ್ಮ ಕಲಾವಿದರು ಕೊಡಕ್ಕಿದೆ, ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ. ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು. ನಿಮ್ಮ ಪ್ರಕಾರ ನಮ್ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ? ನಿಮ್ ಪ್ರಕಾರ ಯಾವ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮ್ ಬೆಸ್ಟ್ ಪ್ಲೇಯರ್? ಬೇರೆ ಟೀಮ್ ನಿಮ್ ಪ್ರಕಾರ ನಿಮ್ಮ ಇಷ್ಟವಾದ I think Hyderabad is a very tough team. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. Chennai is a very tough team, and Bengal, I think they become very strong right now. They are also very good side, and today there have been a lot of improvisations. Mumbai is playing extremely well. ಎಲ್ಲರೂ Coach Puri is a very passionate team. ಅವರಿಗೆ ಗೋಷ ಅವರು ಬಿಟ್ಟರೆ ಕ್ರಿಕೆಟ್ ಟೀಮ್ ಅಂತಾರೆ, ಆ ತರ ಕ್ರಿಕೆಟ್ ಅಂತ Coach Puri ಅವರಿಗೆ. ಈಚ್ ಎಲ್ಲ ಟೀಮ್ ಅವರು ಪ್ಲಸಸ್ ಮೈನಸ್ ಇದೆ. ಕಾಂಟ್ ರಿಲೀಸ್ ಇಟ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳಕ್ಕಾಗಲ್ಲ, ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಆಬ್ವಿಯಸ್ಲಿ ಈಚ್ ಟೀಮ್ ಇಸ್ ಗಾಟ್ ಸಮ್ 2 to 3 ವೆರಿ ಗುಡ್ ಪ್ಲೇಯರ್ಸ್. ತುಂಬಾ ಚೆನ್ನಾಗಿದ್ದಾರೆ. ಈ 100% ನಾನು ಹೇಳ್ಬೋದು, ಏನ್ ಮ್ಯಾಚ್ ನೋಡೋದು ಬರ್ತೀನಿ, ಇಟ್ ವಿಲ್ ಬಿ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜ್, ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ರು, ಆಕ್ಚುಲಿ ನಮ್ದು ಗೇಮ್ಸ್ ಅಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವರದೇ ಜಾಸ್ತಿ ಇರೋದು ಆಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ ವಿ ಹ್ಯಾವ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್, ಟಫ್ ಸೈಡ್. ಅಂಡ್ ನಾವು ಲಾಸ್ಟ್ ಸೀಸನ್ ನೋಡಕ್ ಬಂದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದ್ರೆ, ಅವರು ಒಂದು ಲಾಸ್ಟ್ ಓವರ್ ಅಲ್ಲಿ ಇಷ್ಟು ಬಾಲ್ಸ್ ಗಳಲ್ಲಿ ಟೋಟಲ್ ಸ್ಕೋರ್ ಕೊಡಿದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗ್ಬೇಕು. ಬರೀ ಗೆಲ್ಲೋದು ಮಾತ್ರ ಟಿಪ್ಪೋದು ಲಾಗ್ ಮಾಡೋದು ನೋಡಿರ್ಲಿಲ್ಲ ನಾವು. ಮ್ಯಾಚ್ ಹೋಗ್ಬೋದ್ವಿ, ಬಟ್ ಕ್ವಾಲಿಫೈ ಆಗಲಿಲ್ಲ. ಆ ತರ ನಮ್ದು ಒಂದು ಚಾಲೆಂಜ್ ಕಾಂಪಿಟೇಷನ್ ಇದೆ. ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್, ಅಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಐ ವೆರಿ ಇಟ್ಸ್ ಗೋನಾ ಬಿ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್. ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಲಿಸ್ಟ್. ಸರ್ ನೀವು ಹೇಳ್ತಾ ಇದ್ರೆ ಪ್ರತಿ ಪ್ಲೇಯರ್ಸ್ಗೂ ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಸೀಸನ್ ಫಸ್ಟ್ ಸೀಸನ್ ಅನ್ಸುತ್ತೆ, ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಹೇಳಿ ಕೇಳಿ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂತ ಹಣವನ್ನು ಕಲಾವಿದರ ಸಂಘಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿ ಸರ್, ನಿಜನ ಹೇಗೆ? ಹೌದು, ಫಸ್ಟ್ 3 years 4 years every bit whatever the contribution. ನನಗೆ ಅದನ್ನ ಮಾಮೂಲಿ ಹೇಳಿದ್ರು, ಬಟ್ ಮಾಮ ಪ್ರೊಫೆಷನ್ ಬಂದು ಅವಾಗ ಇದನ್ನ ಆಡ್ಬೇಕು, ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಇದರ ಅಮೌಂಟ್ ಬರುತ್ತೆ. I don't know the money, the figure and all. He's helped a lot. There is money has gone to ಕಲಾವಿದರ ಸಂಘ. We are very happy that ಅಷ್ಟು ದೊಡ್ಡದು ಒಂದು ಮಾಮೂಲು ಡ್ರೀಮ್ ಏನಿತ್ತು ಅದ್ರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ ಅಂತ ಹೇಳೋದು ಇಷ್ಟ. ಸರ್ CCL ಅಕೇಶನ್ ಆಗಿಲ್ಲ, ಬಟ್ ಒಂದು ನಿಮ್ಮ ಪರ್ಸನಲ್ ಕೇಳಿದ್ರೆ, ಯಾಕಂದ್ರೆ ನಿಮ್ಗೂ ಮೊನ್ನೆ ಒಂದು ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರನ್ನ ಯಾಕಾಗಿ ಹೇಳೋದು? CCL ಕಪ್ ಅಲ್ವಾ ಸರ್, ಇದು ಅವಕಾಶಗಳಂದ್ರೆ ಸ್ಯಾಲರಿ ಏನು ಸಿಗ್ತಾ ಇಲ್ಲ ಪ್ಲೇಯರ್ಸ್ ಇಲ್ಲ, ಬಟ್ ಇದು ಅವಕಾಶಗಳು CCL ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಕೊಲಾಬರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಇಂಡಸ್ಟ್ರಿ ಜೊತೆಗೆ ನಮ್ಮ ಕಲಾವಿದರಿಗೆ ಆಪರ್ಚುನಿಟೀಸ್ ಸಿಕ್ಕಿದೆಯಾ? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಚೂಸ್ ಮಾಡ್ತಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ, ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತದೆ. ಅವ್ರು ಬಿಟ್ಟಾಕಿ ನಮಗೆ ಆಗ್ತಾರೆ, ನನಗೆ ಕಾರಣ ಯಾರು ಯಾರು ಪರಿಚಯನೇ ಇರಲಿಲ್ಲ. ಮೀಟ್ ಮಾಡಿ ಎಲ್ಲ ಹಾಯ್ ಮಾತಾಡೋದು, ಬಟ್ ಯಾವ ಕ್ರಿಕೆಟಿಗೆ ಬಂದ್ರು ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದ್ರು. Then we started speaking, we started working together. ಇದೇ ತರ ನನಗೆ ರಾಜು ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇದೆಲ್ಲ ಪರಿಚಯ ಆಗಿದ್ದು ನನಗೆ ಆಗಲಿಲ್ಲ. ಲಾಸ್ಟ್ ಕಪ್ ಟೈಮಲ್ಲಿ ಆಗಿದೆ, ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ all of them are doing so well. This is I think a very beautiful way to interact with each other as a talents. ಅದು ಆಗಿದೆ 100%. ಬೇರೆ ಟೀಮ್ ಅವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳು ಕೂಡ they keep in touch with all of them. ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, the captain of Chennai team, he is working with Akhil in Telugu film.
ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. So it is a collaboration of that. Mobility got animal given because of CCL. ಏನಪ್ಪ ಮೈಕ್ CCL ಅಂತ ಸ್ಟೇಟ್ ಗವರ್ನಮೆಂಟ್ ಬ್ಯಾಲೆನ್ಸ್ ಮಾಡ್ತಾರೆ. ಅಂದ್ರೆ ಯಾಕ ಎರಡು ಒಂದೇ ಈಕ್ವಲ್ ಮಾಡೋದ್ರಿಂದ CCL CCL ತಪ್ಪಲ್ಲ. ಸ್ಟೇಟ್ ಅವಾರ್ಡ್ ಕಲಾವಿದರಿಗೆ ಕೊಡುವಂತ ನಮ್ಮ ರಾಜ್ಯ ಗೌರವ. ಈ ಯಾಕಂದ್ರೆ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಹೇಳಿ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ತರ ಮಾತಾಡ್ಬೇಕು. ಅದರಲ್ಲಿ ಒಂದು ಪತ್ರ ಬರ್ತಿದ್ದಿಲ್ಲ, ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿರ್ಬೇಕು ಕನ್ನಡದಲ್ಲಿ. ಇವತ್ತು ತುಂಬಾ ಚೆನ್ನಾಗಿ ಓದಿದೆ, ಅದ್ರ ಮೇಲೆ ಪ್ರಶ್ನೆಗಳು ಬರಬಾರ್ದು, ಅದು ನನ್ನ ವೈಯಕ್ತಿಕ. ಅಂಡ್ ಈ ವೇದಿಕೆ ಅದ ನೀವು ಹೇಳಿದ್ರೆ ಕೇಳಿದ್ ಯಾರು? ನಾನು ಹೇಳಿದ ಆ ಟಾಪಿಕ್ ಎತ್ತದ ನೀವು ಕೇಳಕ್ಕೆ ನಮ್ಮ ಟಾಪಿಕ್ ಎತ್ತದ ಯಾರು ಎತ್ತಿದ್ರು ಅವ್ರು ಕೇಳಿದ್ರು. CCL ತಪ್ಪಲ್ಲ ಅಂದಿದ್ದಾರೆ. ಇದು ಆ ವೇದಿಕೆ ಹೇಳಿ, ವೇದಿಕೆ ಇದು ನೀವು ಹೇಳಿದ್ರೆ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ಟಾಪಿಕ್ ಈಗ ಅಧಿಕ ಪರ್ಸೆಂಟೇಜ್ ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಮಾಡುವಂತ ಒಂದು ಪತ್ರ ಬಂದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ನಾನು ಅಲ್ಲೇ ಇರ್ಬೇಕಂದ್ರೆ ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ ಬಟ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡು ದಟ್. ನೀವು ಹೋಲಿಕೆ ಮಾಡ್ತಾರೆ ಸರ್. ಹೋಲಿಕೆ ಯಾರು ಮಾಡಿದ್ರು? ಅವ್ರು ಪ್ರಶ್ನೆ ಕೇಳಿದ್ರು, ಅದೆಲ್ಲ ನೀವು ಹೇಳಿದ್ರೆ ಅವ್ರು ಕೇಳಿದ್ರು. ಈಗಿನ ತಪ್ಪಾಗಿ ಶಾಲೆ ಹೇಳ್ಬೇಕು, ಸಾರಿ ಏನಿಲ್ಲ ಸರ್. ಸಾರಿ ಬಿಟ್ಬಿಡಿ ಅಷ್ಟು. ಏನು ನೀವೆಲ್ಲ CCL ಅಲ್ಲ. ಟಾಪಿಕ್ ತೆಗೆದವರು ವಿಷ್ಣು ಸರ್, ಹೇಳ್ಬೇಕು ಸ್ಮಾಲ್ ಫ್ಲಾಟ್ ಇಷ್ಟ ಎಲ್ಲ ಹೇಳ್ಬೇಕು. ಸರ್, ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ವೇದಿಕೆ ಅಲ್ಲ ಅಂತ ಹೇಳ್ಬೇಕು. ಸರ್, ಈಗ ನೀವು ನಿಮಗೇನು ಬೇಕು ನಾವು ಉತ್ತರ ಕೊಡ್ಬೇಕಷ್ಟೇ. ಇಲ್ಲ ಅಂತಂದ್ರೆ ನನ್ನ ಮನಸ್ಸಿನಿಂದ ಪ್ರತಿದಿನ ಕೊಡ್ತಿಲ್ವ, ನಾನಷ್ಟು ತುಂಬಾ ರೆಸ್ಪೆಕ್ಟ್ ಮಾತಾಡ್ತಾ ಇದ್ದೀನಿ. ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರ್ತದೆ, ನಿಮ್ಗೆ ಏನು ಉತ್ತರ ಬೇಕು ಅಷ್ಟೇ. CCL ಕಪ್ಪಲ್ಲ ಅಷ್ಟೇ, CCL ಕಪ್ಪಲ್ಲ ಅಷ್ಟೇ, ಕಪ್ಪ CCL ಕಪ್ಪಲ್ಲ ಅಂತ ಇದು ಕುತ್ಕೊಂಡಿದೀವಿ. ಮಾಡಿದ್ಯಾರು ಆ ಕಪ್ ಮಾಡಿದ್ವಿ ಇದ್ಯಾಕಲ್ಲ ಅಂತ CCL ಕಪ್ಪಲ್ಲ ಅಂತ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ? ನಾವು ಕೇಳಿ ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಜಸ್ಟ್ ಅಂದ್ರೆ ಇದರ ವ್ಯಾಲ್ಯೂ ಮೊತ್ತ ಅಂದ್ರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. 2022 ಅಲ್ಲಿ 90,000 CR ವರ್ಕ್ ಮಾಡಿದೆ. ಅಂದ್ರೆ ನೆಕ್ಸ್ಟ್ 24 ಅಲ್ಲಿ 1,35,000 CR ವರ್ಕ್ ಆಗಿದೆ. ಸೊ 11 ವರ್ಷ ಆಯ್ತು. ಅದರ ವ್ಯಾಲ್ಯೂ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಇವಾಗ CCL ನ ವ್ಯಾಲ್ಯೂ. See, we never calculated based on value of what we have, because end of the day, Sudeep is spending so much time with CCL. He's not charging them a single rupee. Compare any other celebrity or any other actor who's spending so much time, he will charge a bomb. So we haven't calculated our value based on actors' contribution or based on what we are doing. So valuation was something we will think of that. And we don't want to compare. See, pain comes when we compare ourselves with someone else. As long as we don't compare, we are happy. Sir, my question is for Vishnu sir. Let's speak about the CCL spirit, aggression, this that. I want to ask you one question in the public interest. So such matches are played with the boss. Usually when this country matches and country matches are played with the boss. And I want to know what is the cause for which the CCL is playing. I want, because you are the brain behind the CCL. So I want to know what is the cause for like playing the CCL for 2021. Sir, to be frank, we have supported many causes in the past. We've donated money for 100 heart surgeries in the past. We donated money for
100 surgeries for acid attack victims in the past. So as on today, it's like when you go on a flight, first keep mask, oxygen mask to yourself. So we are now trying to revive season and survive ourselves. In future, we definitely come back with the cost. This season, Pausing doesn't mean that No, no, you sir. have to incur the expenses. Let us spread the awareness in the society. Let us spread the awareness in the society and urge you, because the biggest challenge on the earth is sustainability. yes, definitely. So wherever this CCL matches are played, because CCL I know it improves all the people. So irrespective of the reason, the caste, the creed and all everything, let this awareness spread. It Sure, doesn't sir. cost much. No, no, sir. It's a great suggestion. We will Yeah, definitely take it up Let immediately. us, instead of play cards, Yes. and instead of saying 4 or 6, Yeah. let us say plant 6 trees, plant 4 trees like that. You Agreed. can say. Every time the batsman hits the boundary, let's play no more. Yeah. No, plant 6 trees or plant 4 trees like that. Sure, sir. I think this is what exactly we expect from CCL and CCL crowds. Done, sir. We definitely take your input and we will implement it this season. Sustainability is the big challenge, and nowadays we all have to work with this. Sure, sir. We'll do it. ಸರ್ ನನ್ನ ಪ್ರಶ್ನೆ ಸುದೀಪ್ ಸರ್. ಸರ್ ಲಾಸ್ಟ್ ಟೈಮ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ಮ್ಯಾಚ್ ನೋಡಿದಾಗ ನಾನು ಮ್ಯಾಚ್ ನೋಡಕ್ಕೆ ಹೋಗಿದ್ದೆ. ಅವಾಗ ನಾನು ಏನು ಅನ್ಕೊಂಡು ಸುದೀಪ್ ಸರ್ನ ನೀವು ಒಂದು ಟೈಮ್ ಪಡಿಸಿದ್ರಲ್ಲ, ಅದು ನೋಡಿ ಅವತ್ತು ಮ್ಯಾಚ್ ಸೋಲೋ ಪೊಸಿಷನ್ ಅಲ್ಲಿ ಇತ್ತು. ಅದು ಡಿಫ್ರೆಂಟ್ ಅಂತ ನೀವು ಆ ಎನರ್ಜಿ ನೋಡಿ ನನಗೆ ಅನಿಸಿತ್ತು. ನನ್ನ ಜೀವನದಲ್ಲಿ ಒಂದು ಸರಿ ಸುದೀಪ್ ಸರ್ ಜೊತೆ ಮಾತಾಡಬೇಕು ಅನ್ಕೊಂಡು ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಇವತ್ತು ನನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಮಾತಾಡ್ತೀನಿ. ಪ್ರಶ್ನೆ ಏನಂದ್ರೆ ಮೊನ್ನೆ ತ್ರಿವಿಕ್ರಮ್ ಅವರು ಈಗ ಬಿಗ್ ಬಾಸ್ ಇಂದ ಹೊರಟು ಟೀಮಲ್ಲಿ ಮಾಡ್ತಾರೆ Thank you. ಸುದೀಪ್ ಸರಿ But actually, in general, I think tomorrow is trying the practices. ಸುದೀಪ್ ಸರ್ ಖುಷಿ ಸರ್ 10 ವರ್ಷದಿಂದ CCL ಇವತ್ತಿಗೂ ಮರೆಯೋದಕ್ಕೆ ಆಗಲ್ಲ ಅಂದ್ರೆ ಯಾವ್ದು ಬಂದ್ರೆ ಸರ್ ಈಗ CCL 10 ವರ್ಷದಿಂದ ಹಾಡ್ಕೊಂಡು ಬರ್ತಿದ್ದೀರ, ಇವತ್ತವರು ಅವ್ರ ಘಟನೆ ಮರೆಯೋದಕ್ಕೆ ಆಗಲ್ಲ ಅಂದ್ರೆ ಯಾವ್ದನ್ನ ನೆನೆಸ್ಕೊಳ್ತಾರೆ ಸರ್ ಇವತ್ತು ಯಾವ್ದು ಬಂದು Sure, first time cup ಗೆದ್ದಿದ್ದು. First time cup ಗೆದ್ದಿದ್ದೆ. ಎಲ್ಲಿ ವಾಪಸ್ ಬಂದಾಗ ಫಸ್ಟ್ ಟೈಮ್ ನನ್ನ ತಾಯಿ ಕೈಗಳು ಕೊಟ್ಟಿದ್ದು. ಒಂದು ಮೆಚ್ಚಕ್ಕಾಗಿ ಸ್ವಲ್ಪ ಭಾರ ಇತ್ತು, ಬಟ್ ಅವ್ರ ಮುಖದಲ್ಲಿ ನೋಡಿದ ಯಾವುದು ಈಗ ಮರಿಬೇಕಾದ್ರೆ ಅವ್ರ ತಾಯಿ ಮ್ಯಾಚ್ ಮಿಸ್ ಮಾಡ್ತಾ ಇಲ್ಲ ದೂರ. So I can never forget the first time we walked to the very dressing room with the cup and ಅವ್ರ ಮುಖದಲ್ಲಿ ಹೆಮ್ಮೆ ನೋಡೋದು. ಮೂರನೇ ವರ್ಷ ಗೆದ್ದಾಗ ಥರ್ಡ್ ಸೀಸನ್ ಗೆದ್ದಿದ್ದು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ಆ ಒಂದು ಕಪ್ ಗೆಲ್ಲೋದಕ್ಕೆ ಬಹಳ ಓಡಾಡಿದ್ವಿ ನಾವು. 2 ಸತಿ ಫೈನಲ್ಸ್ ಸೋತು ನೋವಿತ್ತು ನಮಗೆ. ಸೊ ಫೈನಲ್ ಆಗಿ ವಿ ಪ್ಲೇಡ್ ಅಗೇನ್ಸ್ಟ್ ಹೈದರಾಬಾದ್. ಸರ್ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಟೀಮ್ ತುಂಟಾಟ ಹೇಗಿತ್ತು ಸರ್? ಯಾವ್ದಾದ್ರು ನೆನೆಸ್ಕೊಳ್ಳೋಕೆ ತುಂಟಾಟ ಅನ್ಸುತ್ತೆ ಮಾತ್ರ ಟೀಮ್ ಅವರು ನಾಳೆ ಮಾಡಿರ್ತಾರೆ ಸಾಮಾನ್ಯವಾಗಿ, ಅದ್ರಲ್ಲಿ ಯಾವ್ದು ಒಂದು ನೆನೆಸ್ಕೊಳ್ಳೋದಾದ್ರೆ ಇವತ್ತಿಗೂ ಮರೆಯಕ್ಕೆ ಆಗಲ್ಲ ಅಂದ್ರೆ ಅದೆಲ್ಲ 9 ಗಂಟೆ ರಾತ್ರಿ ಚಿಕ್ಕ ಕೂಡ ಇರುತ್ತೆ ಎಲ್ಲರೂ ತುಂಟಾಡಿದ್ರು. ಸೊ ಬಟ್ ಈಗ ಎವ್ರಿಬಡಿ ಜಾಯ್ ಅದಿದ್ದೇ ಇರುತ್ತಲ್ಲ, ಒಂದು ಮಜಾ ಮಾಡ್ತಾರೆ, ಕಾನ್ವರ್ಸೇಷನ್ಸ್ ಇರುತ್ತೆ, ಜೋಕ್ಸ್ ಮಾಡ್ಕೊತಾರೆ, ಇರುತ್ತೆ ಅವೆಲ್ಲ. ಒಂದು ಗೇಮ್ ಅಂತ ಹೋಗ್ಬೇಕಂತ ಮಾತ್ರ ನಾವು ಸೀರಿಯಸ್ ಆಗಿ ಮಿಕ್ಕಿ ಟೈಮ್ ಐ ಥಿಂಕ್ ದೇ ಆಲ್ ಹ್ಯಾವ್ ದೇರ್ ಫನ್. ದಟ್ಸ್ ಎ ಗ್ರೇಟ್ ಥಿಂಗ್ ಬಿಕಾಸ್ ದಟ್ಸ್ ವಾಟ್ ಕೀಪ್ಸ್ ದ ಟೀಮ್ ಬಾಂಡಿಂಗ್. ಟೀಮ್ ಬಾಂಡಿಂಗ್ ಅದು ಬೇಕಾಗುತ್ತೆ. ಸೊ ಎಲ್ಲರೂ ಅವ್ರವ್ರದೇ ತುಂಬಾ ಸರ್ ನೀವು ಹೇಳಿದ್ರು ಒಂದು ಕಪ್ಪು ಗೆದ್ದಾಗ ನನ್ನ ತಾಯಿಗೆ ಕೊಟ್ರಿ ಅಂತ ಹೇಳಿ, ಆಗ ಅವರ ಸಂತೋಷ, ಅವ್ರ ಮುಖದಲ್ಲಿ ಉಲ್ಲಾಸ ಅವ್ರಿಗೆ ಏನಾದ್ರು ಹೇಳಿದ್ರು ಸರ್ ಅವ್ರಿಗೆ ಸಂದರ್ಭದಲ್ಲಿ? ಖುಷಿ ಪಡ್ತಾರೆ, ನಾವೆಲ್ಲ ಅನ್ನ ಕೊಡ್ತಾರೆ. ಸೊ ಅದಕ್ಕೆ ನನಗೆ ಅವಾಗ ಹೇಳಿದ್ದು ಬೆಂಗಳೂರು ಹತ್ತಿರ ನಾನು ನೋಡಿದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಫೆಲ್ಟ್, ದ ಪೇನ್, ದ ವೇಟ್. ಬೆಂಗಳೂರು Nine seasons ಆಡಿದ್ದಾರೆ ಬೆಂಗಳೂರು, 9 ಸೀಸನ್ ಕಾದಿದ್ದಾರೆ ಈ ಕ್ಷಣಕ್ಕೆ. ಅವರು ಸೆಮಿಫೈನಲ್ಸ್ ಬರೋದೇ ದೊಡ್ಡ ಕೆಲಸ ಆಗಿತ್ತು. ಅವ್ರದ್ದು ಬರೋದ್ರಲ್ಲೇ ಕಪ್ಪು ಗೆದ್ರು.
ಸೊ ಅವತ್ತಿಗೆ ನಾವೆಲ್ಲ ತುಂಬಾ ಕಿವಿ ಕೇಳ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ನಮ್ಮ ತಾಯಿ ಏನು ಹೇಳ್ತಾರೆ ಸರ್, ಜಸ್ಟ್ Thank you so much. Thank you so much, Madhu. ಎಲ್ಲ ಮಾಧ್ಯಮ ಮಿತ್ರರಿಗೆ thank you so much for